ನಾವು ಕಲಿಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ವಿ. ನಮ್ಮ ಚಾನಲ್ ನೋಡ್ತಾ ಇದ್ರೆ ಸರಿಯಾಗಿ ಒಂದು 10 ವಿಡಿಯೋ ನೀವು ನೋಡಿದ್ರೆ ನೀವು 11ನೇ ವಿಡಿಯೋಗಿಂತ ಮೊದಲು ನೀವು ಕೃಷಿಯನ್ನು ಮನೆಯಲ್ಲಿ ಮುಂಚೆ ಪ್ರಾರಂಭ ನಮ್ಮ ತಾತಂದ್ರು ಕಾಲದಿಂದಲೂ ಸಾವಯವನೇ ಇರ್ತಿತ್ತು. 12-13 ತಿಂಗಳ ಗಿಡ ಇತ್ತು. ಇದು ನೋಡಿ, ಇದು ಹಟ್ಟಿ ಗೊಬ್ಬರ ಹಾಕಿರೋದು. ಅದಕ್ಕೆ ತುಂಬಾ ಫ್ರೀ ಆಗಿರೋ ಜಾಗಗಳು ಬೇಕು. ಇಲ್ಲ ನೋಡಿ, ಈ ರೀತಿ ಬೆಂಡಾಗುವ ಸಾಧ್ಯತೆಗಳಿರ್ತದೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಇದ್ರದ್ದೊಂದ್ಸಲ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ವೆರೈಟಿ ಗೊತ್ತಾಗುತ್ತೆ. ಇದ್ದ ಕಾರಣ ನಮಗೆ ಮಾರ್ಕೆಟ್ ಅಲ್ಲಿ ಯಾವುದಕ್ಕೆ ಒಳ್ಳೆ ರೇಟ್ ಉಂಟು ಅದನ್ನು ಕೊಟ್ಟು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಪ್ರತಿದಿನ ಒಂದೊಂದು ಸಂಗಾತಿಗಳು ನಿಮಗೆ ತೋರಿಸ್ತಾ ಇದ್ದೇನೆ. ಅತ್ಯಂತ ಸುಲಭವಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂಥ ನಮ್ಮ ಕೈ ತೋಟದಲ್ಲಿ ಮಾಡುವಂಥ ಒಂದು ತರಕಾರಿಯ ಪರಿಚಯವನ್ನು ಮಾಡಿಕೊಡ್ತೇನೆ. ಇದರ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರ್ತದೆ. ನಾನು ಮೊನ್ನೆ ತೋರಿಸಿದಂಥ ಬಾಲನ ತೋಟದಲ್ಲಿದ್ದಾನೆ, ಅಡಿಕೆ ಮಧ್ಯದಲ್ಲಿ ಹಾಕಿದ್ದಾನೆ. ಇದನ್ನು ಕೈ ತೋಟದಲ್ಲೂ ಮಾಡಬಹುದು, ಮನೆಯ ಪಕ್ಕದಲ್ಲಿ ಕಡಿಮೆ ಜಾಗದಲ್ಲಿ ಬೇಕಾದರೂ ಇದನ್ನು ಮಾಡಬಹುದು. ಉದ್ದ ಸೊರೆ ಅಂತ ಹೇಳಿ ಸುಮಾರು ಒಂದು 2.5ರಿಂದ 3 ಅಡಿಯಷ್ಟು ಉದ್ದ ಆಗ್ತದೆ. ನೋಡಿ, ಇಲ್ಲಿ ಬೆಳೆದಿದೆ ಈ ಸೊರೆ. ಇದನ್ನು ದೊಡ್ಡ ದೊಡ್ಡ ಚಪ್ಪರಗಳಲ್ಲಿ ಹಾಕ್ತಾರೆ. ಚಪ್ಪರಗಳಲ್ಲಿ ಹಾಕಿದಾಗ ತುಂಬಾ ಉದ್ದ ಬೆಳೀತದೆ. ಇಲ್ಲಿ ನೆಲದಲ್ಲೂ ಸಾಧಾರಣ ಉದ್ದ ಬೆಳೀತದೆ, ಆದ್ರೆ ಚಪ್ಪರದಷ್ಟು ಉದ್ದ ಬೆಳೆಯುವುದಿಲ್ಲ. ಅದಕ್ಕೆ ತುಂಬಾ ಫ್ರೀ ಆಗಿರೋ ಜಾಗಗಳು ಬೇಕು. ಇಲ್ಲ ನೋಡಿ, ಈ ರೀತಿ ಬೆಂಡಾಗುವ ಸಾಧ್ಯತೆಗಳಿರ್ತದೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಇದ್ರದ್ದೊಂದ್ಸಲ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಜ್ಯೂಸ್ ಮಾಡಿ ಕೂಡ ಇದನ್ನು ಜನರು ಕುಡಿತಾರೆ. ಆ ಜ್ಯೂಸು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈ ಶುಗರ್ ಈ ರೀತಿಯ ಸಮಸ್ಯೆಗಳಿದ್ದಾಗ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನುವಂಥದ್ದು ಈ ಜ್ಯೂಸ್ ಅಲ್ಲಿ ಇದೆ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗಾಗಿ ತುಂಬಾ ಜನರಿಗೆ ಇದರ ಬೆನಿಫಿಟ್ಸ್ ಇದೆ. ಮನೆ ಪಕ್ಕದಲ್ಲಿ ಒಂದು 2 ಗಿಡ ಹಾಕಿದ್ರೆ ಸಾಕು, ನಿಮ್ಮ ಮನೆಗೆ ಬೇಕಾದಷ್ಟು ಇದರಲ್ಲಿ ಆಗ್ತದೆ. ಹುಲ್ಲಿನೊಳಗಡೆ ಈ ರೀತಿಯ ಸೊರೆ ಆಗಿದೆ. ಇದರದೊಂದು ದೊಡ್ಡದಾಗಿರುವಂತ ವೆರೈಟಿ ಇದೆ. ಇಷ್ಟು ದೊಡ್ಡದಾಗ್ತದಲ್ಲ. ಇದು ಇನ್ನ ಇದರಿಂದ ಉದ್ದಾಗ್ತದೆ. ಹಾ. ಸ್ವಲ್ಪ ಚಪ್ಪರದಲ್ಲೇ ಬಿಟ್ರೆ, ಹಾ. ಇಲ್ಲದ ಸಣ್ಣ ಅಡಿಕೆ ಗಿಡದಲ್ಲಿ ಹೀಗೆ ನೆತಾಡಿದ್ರೆ ಹಾ. ಇನ್ನ ಉದ್ದಾಗ್ತದೆ. ಅಡಿಕೆ ಗಿಡ ಎಷ್ಟು ಆಯ್ತು ನಿಮ್ಗೆ ಈ ಸಲ? ಸಾಧಾರಣ ನಾವು ವೀಕ್ಲಿ ಕಟ್ ಮಾಡುದು, ಇಲ್ಲಾರೆ ಒಂದು 4 ಡೇಸ್ಗೆ ಒಂದ್ಸಲ. ಹಾ. 40-50 ಪೀಸ್ ಸಿಂಗಲ್ ಪೀಸ್ ನಾನು ಸೇಲ್ ಮಾಡಿದ್ದೆ, ಮಾರಾಟ ಮಾಡಿ. ಮಾರಾಟ ಮಾಡಿದ್ದೆ. ಅದು ಒಂದು ಇದೆ ಅಲ್ಲ, ಈಗ ಎಷ್ಟು ದೊಡ್ಡದು? ಹಾ. ನೋಡಿ ಸ್ನೇಹಿತರೆ, ತುಂಬಾ ದೊಡ್ಡದಾಗಿದೆ, ಭಾರ ಇದೆ. ಎಷ್ಟು ಕೆಜಿ ಇರ್ಬೋದು ನಿಮ್ಮ ಅಂದಾಜಲ್ಲಿ? ಇದೊಂದು 2ರಿಂದ 2.5 ಕೆಜಿ ಉಂಟು. 2.5 ಕೆಜಿ ಇದೆ ಅಲ್ಲ? ಹೌದು. ಎಷ್ಟು ಕೆಜಿಗೆ ಹೋಗುತ್ತೆ ಅಂಗಡಿಯಲ್ಲಿ? ಅಂಗಡಿಯಲ್ಲಿ 30 ರುಪೀಸ್ ಹೋಗ್ತದೆ, ಸಮ್ಟೈಮ್ 25-20 ಈ ತರ ರೇಟ್ ಉಂಟು. ಅಂಗಡಿಯಲ್ಲಿ ಎಷ್ಟಕ್ಕೆ ಮಾಡ್ತಾರೆ ಅವರು? ಅವರು 40 ರುಪೀಸ್ 40 ರೂಪಾಯಿಗೆ ಮಾಡ್ತಾರೆ. ಇದರಿಂದ ಜಾಸ್ತಿನೂ ಮಾಡ್ತಾರೆ. ಡಬಲ್ ನಮ್ಮ ಕಡೆಯಿಂದ ಎಷ್ಟು ತಗೊಳ್ತಾರೆ ಅದರಿಂದ ಡಬಲ್ ಮಾಡ್ತಾರೆ. ಡಬಲ್ ಮಾಡ್ತಾರೆ. ಹೌದು, 25 ತಗೊಂಡ್ರೆ 50. ನೀವು ನಿಮ್ಮ ತೋಟದಲ್ಲಿ ತೋರಿಸಿದಾಗೆ ಕುಂಬಳಕಾಯಿ, ಸೋರೆಕಾಯಿ, ಅಲಸಂಡೆ, ತೊಂಡೆಕಾಯಿ, ಇದು ತುಂಬಾ ವೆರೈಟಿಗಳನ್ನು ಮಾಡಿದ್ದಾರೆ. ಒಂದೇ ವೆರೈಟಿಯನ್ನು ಮಾಡಿ ಹೆಚ್ಚು ಮಾರ್ಕೆಟ್ ಮಾಡಬಹುದಲ್ಲ, ಹೇಗೆ? ಒಂದೇ ವೆರೈಟಿಯನ್ನು ಮಾಡಿದ್ರೆ ಕೆಲವೊಮ್ಮೆ ನಾವು ಸೋಲ್ಬೇಕಾಗ್ತದೆ, ಕೆಲವೊಮ್ಮೆ ರೇಟ್ ಇರ್ಬೋದು, ಇಲ್ಲ ದೊಡ್ಡ ರೋಗ ಬಂದ್ರೆ ಅದೆಲ್ಲ ಒಂದೇ ಸಲಕ್ಕೆ ವ್ಯಾನಿಶ್ ಆಗ್ಬೇಕು. ಈ ತರ ವೆರೈಟಿ ಮಾಡಿದ್ರೆ ನಮ್ಮ ದಿನ ಬಳಕೆಗೂ ಆಗ್ತದೆ, ನಾವು ಉಳಿತೇವೆ ಅದರಿಂದ. ರೈತರು ಕಂಗಾಲಾಗುವ ಸ್ಥಿತಿ ಏನು ಬರುದಿಲ್ಲ. ಈ ವೆರೈಟಿ ಎಲ್ಲ ಇದ್ದ ಕಾರಣ ನಮಗೆ ಮಾರ್ಕೆಟ್ ಅಲ್ಲಿ ಯಾವುದಕ್ಕೆ ಒಳ್ಳೆ ರೇಟ್ ಉಂಟು ಅದನ್ನು ಕೊಟ್ಟು ನಾವು ಸ್ವಲ್ಪ ನೆಮ್ಮದಿ ಇರ್ಬೋದು. ಅಂದ್ರೆ ಒಂದೇ ಅಂಗಡಿ 2 ಅಂಗಡಿ ಇಟ್ಕೊಂಡ್ರು ಸಾಕು, ಒಂದ್ಸಲ ಖಾಲಿ ಮಾಡ್ಲಿಕ್ಕೆ ಆಗ್ತದೆ ಅಲ್ವಾ? ಹೌದು. ನೀವು ಗೊಬ್ಬರಗಳನ್ನ ಏನೇನ್ ಮಾಡ್ತೀರಿ ಇದಕ್ಕೆಲ್ಲ? ಗೊಬ್ಬರ ಅಂದ್ರೆ ಇದಕ್ಕೆ ಹಟ್ಟಿ ಗೊಬ್ಬರದಲ್ಲಿ ಸೆಗಣಿಯನ್ನು ಒಂದು ಡ್ರಮ್ಮಿಗೆ ಹಾಕಿ ಅದರೊಟ್ಟಿಗೆ ಕೋಳಿ ಗೊಬ್ಬರ ಹಾಕಿ ಒಂದು ವಾರ ಬಿಟ್ರೆ ಆಮೇಲೆ ಅದನ್ನು ಬುಡಕ್ಕೆ ಹಾಕ್ಬೋದು. ಡೈರೆಕ್ಟ್ ಆಗಿ ಲಿಕ್ವಿಡ್ ರೂಪದಲ್ಲಿ ಉಯ್ಬೋದು. ಅದ್ರ ಏನು ಸಮಸ್ಯೆ ಇಲ್ಲ, ಸಮಸ್ಯೆ ಏನಿಲ್ಲ, ಚೆನ್ನಾಗಿ ಬರ್ತದೆ ಗಿಡಗಳು. ಬರ್ತದೆ. ಜಾಸ್ತಿ ಹಾಕ್ಬೇಡಿ, ಜಾಸ್ತಿ ಹಾಕಿದ್ರೆ ಅದರಲ್ಲಿ ಯೂರಿಯಾದ ಅಂಶ ಜಾಸ್ತಿ ಇರೋದ್ರಿಂದ ಎಲೆ ಜಾಸ್ತಿ ಬರ್ತದೆ. ವಾರಕ್ಕೊಂದ್ಸಲ ಸ್ವಲ್ಪ ಸ್ವಲ್ಪ ಇದ್ರೆ ಸಾಕು. ನೀವು ಅದೇ ರೀತಿ ಮಾಡ್ತಿದ್ರಿ? ಮಾಡ್ತೇನೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಈ ರೀತಿ ಕೃಷಿ? ಈಗ ಬಂದ್ಮೇಲೆ 4 ವರ್ಷದಿಂದ ಮಾಡ್ತಾ ಇದ್ದೇನೆ ಈ ತರ. ಮುಂಚೆ ಸಹ ಕೃಷಿ ಮಾಡ್ತಿದ್ದೆ, ಅಡಿಕೆ ಮಾತ್ರ ಮಾಡ್ತಿದ್ದೆ. ಬಂದ್ಮೇಲೆ ಅಂದ್ರೆ ಎಲ್ಲಿದ್ರಿ ನೀವು? ನಾನು ಅದೇ ದುಬೈಯಲ್ಲಿದ್ದೆ, UAE ಅಲ್ಲಿ ಆಟೋಮೊಬೈಲ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿದ್ದೆ ಒಂದು 10 years. ಈಗ 10 ವರ್ಷ ಅಲ್ಲಿ ಇದ್ದ ಮೇಲೆ ಇಲ್ಲಿ ಬಂದ ಕೃಷಿಗೆ ಸೆಟ್ ಆಗ್ಲಿಕ್ಕೆ ಆಯ್ತಾ? ಯಾಕಂದ್ರೆ ಅಲ್ಲಿ ಕೃಷಿದ್ದೇ ಕಥೆ ಗೊತ್ತಿಲ್ಲ ಅಲ್ಲ. ನಮಗೆ ಮುಂಚೆ ಬಾಲ್ಯದಿಂದ ಕೃಷಿ ಮಾಡಿದ ಅನುಭವ ಇತ್ತು. ಅಂದ್ರೆ ತಂದೆ ಮಾವಂದಿರೆಲ್ಲ ಕೃಷಿ ಮಾಡಿದಾಗ ಅದನ್ನ ನೋಡ್ತಿದ್ವಿ. ಮತ್ತೆ ಇಲ್ಲಿ ಬಂದ ಮೇಲೆ ನಮ್ಮ ತಾಯಿಗೆ ಏಜ್ ಆಗಿದೆ, ಇದನ್ನೆಲ್ಲ ನೋಡ್ಬೇಕಾದ್ರೆ ನಾನೇ ನೋಡ್ಕೋಬೇಕಾಗ್ತದೆ. ತಂಗಿಯಂದ್ರಿಗೆ ಮದುವೆ ಆಗಿದೆ, ಸೊ ಇದು ನನಗೆ ಅನಿವಾರ್ಯ. ನೋಡಿ ಸ್ನೇಹಿತರೆ, ಎಷ್ಟು ಹೆಲ್ದಿ ಆಗಿದೆ ನೋಡಿ. ಅಡಿಕೆ ತೋಟವನ್ನೆಲ್ಲ ಕ್ಲೀನ್ ಮಾಡಿ ಮೈದಾನಾಗಿ ಇಟ್ಕೋತಾರೆ ಬಲಂತ ಅಲ್ಲ. ಎಲ್ಲರೂ ಕ್ಲೀನ್ ಮಾಡಿ ಮೈದಾನ ಮಾಡಿ ಇಟ್ಕೊಳ್ತಾರೆ. ಆದ್ರೆ ನೀವು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ರಿ ನೋಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಟೊಮೆಟೊ ಆಗಿದೆ. ಆಮೇಲೆ ಇಲ್ಲಿ ಕಾಣಬಹುದು ನಿಮಗೆ ಬೆಂಡೆ, ಅದಕ್ಕೆ ಹುಲ್ಲುಗಳ ಪೂರ್ತಿ ಬೇರೆ ಬೇರೆ ರೀತಿಯ ಗಿಡಗಳನ್ನೆಲ್ಲ ಬೆಳೆದಿದ್ದಾರೆ. ನೀವು ಕಾಣಬಹುದು ತೊಂಡೆಕಾಯಿಯನ್ನು ಕಾಣಬಹುದು. ಇದು ಬೇರೆ ಬೇರೆ ಕೃಷಿಯನ್ನು ಮಾಡುವಂಥದ್ದು ಒಟ್ಟಾಗಿ ಸೇರಿ
ಇದಕ್ಕೆ ಸಹಜ ಕೃಷಿ ಅಂತ ಹೇಳುವಂಥದ್ದು, ಸಾವಯವ ಕೃಷಿ ಅಂತ ಹೇಳುವಂಥದ್ದು. ಅಡಿಕೆ ಕೂಡ ಸಾವಯವದಲ್ಲೇ ಮಾಡ್ತಾ ಇದ್ದೀರಾ? ಹೌದೌದು, ಸಾವಯವ. ಹೇಗೆ ಆಗ್ತದೆ ಸಾವಯವ? ಸಾವಯವ ಚೆನ್ನಾಗಿದೆ. ಅಂದ್ರೆ ಗಿಡಗಳು ನೀವೇ ನೋಡ್ಬೋದು ಯಾವ ತರ ಇದೆ ಅಂತ. ಇದ್ರ ಬುಡ ನೋಡಿ, ಇದು ಜಸ್ಟ್ 12-13 ತಿಂಗಳ ಗಿಡ ಇತ್ತು. ಇದು ನೋಡಿ, ಇದು ಹಟ್ಟಿ ಗೊಬ್ಬರ ಹಾಕಿರೋದು. ಗಿಡ ಆಗಿದೆ, ಪುಡಿ ಪುಡಿ ಆಗಿದೆ, ಎರೆಹುಳ ಬಂದಿದೆ ಅಂತದಕ್ಕೆ. ಬಂದಿರ್ತದೆ, ಕೆಳಗಡೆಯಲ್ಲಿ ಇರುತ್ತೆ. ನೋಡಿ ಹೇಗಿದೆ ನೋಡಿ, ಗಿಡ ಸೈಜ್ ನೋಡಿ, ಅಲ್ಲ ಕ್ಲೀನ್ ಆಗಿದೆ ಅಲ್ಲ. ಕ್ಲೀನ್ ಆಗಿ. ತುಂಬಾ ಜನ ಹೇಳ್ತಾರೆ ಈಗ ಸಾವಯವ ಬಾರಿ ಹೊಸದಾಗಿ ತುಂಬಾ ಜನ ಮಾಡ್ತಿದ್ದಾರೆ ಅಂತ ಹೇಳಿ. ಸಾವಯವ ಈಗ ಮಾಡ್ತಿರೋದು ಜನರು, ಅಂದ್ರೆ ಕೆಮಿಕಲ್ ಬಿಟ್ಟು ಈಗ ಸ್ವಲ್ಪ ಮಾಡರ್ನ್ ರೈತರು ಕೆಲವರು ಮಾಡ್ತಿದ್ದಾರೆ. ಅದು ಮುಂಚೆ ನಮ್ಮ ತಾತಂದ್ರು ಕಾಲದಿಂದಲೂ ಸಾವಯವನೇ ಇರ್ತಿದ್ದದ್ದು, ಎಲ್ಲ ಸಾವಯವನೇ ಮಾಡ್ತಿದ್ದಾರೆ. ಅದನ್ನು ಬಿಟ್ಟು ಕೆಮಿಕಲ್ ಸ್ಟಾರ್ಟ್ ಮಾಡಿ ಹೌದು, ಈಗ ತಿರ್ಗಾ ಸಾವಯವಕ್ಕೆ ಬಂದಿದೆ. 1980ರಲ್ಲಿ ಹೆಚ್ಚು ಆಹಾರ ಉತ್ಪಾದಿಸಬೇಕು ಅಂತೇಳಿ ಹಸಿರು ಕ್ರಾಂತಿ ಆಯ್ತು. ಹೌದು, ಆಗ ಕೆಮಿಕಲ್ ಕಂಪನಿಗಳು, ಸರ್ಕಾರಗಳ ಪ್ರೋತ್ಸಾಹದಿಂದಾಗಿ ಇದಾಗಿರುವಂತದ್ದು. ಈಗ ಪುನಃ ಸಾವಯವಕ್ಕೆ ಬರ್ತಿದಾರೆ ಅಲ್ವಾ? ಹೌದು, ಬರ್ತಿದೆ. ಈಗ ನಿಮ್ಮಲ್ಲಿ ಬೆಳೆದಿರುವಂತ ಯಾವುದೇ ತರಕಾರಿ ತಗೊಳ್ತಾರೆ ಸಾವಯವ ಅಂತ ಹೇಳಿ? ತಗೊಳ್ತಾರೆ, ಫೋನ್ ಮಾಡಿ ತಗೋತಾರೆ, ತಗೊಂಡ್ ಹೋಗ್ತಾರೆ, ಮನೆಯಿಂದ ತಗೊಂಡ್ ಹೋಗ್ತಾರೆ. ನಾನ್ ಮೊನ್ನೆ ಒಂದ್ಸಲ ಸ್ಟೇಟಸ್ ಹಾಕಿದ್ದೆ ಅಲ್ಲ, ಹೌದು, ಯಾರ ಫೋನ್ ಮಾಡಿದ್ರೆ ನಿಮ್ಗೆ? ಹೌದು, ಬಂದಿದ್ರು, ತಗೊಂಡೋಗಿದ್ರು. ನೋಡಿ, ಇಲ್ಲಿ ಸೋರೆಕಾಯಿ ತೋಟ ಇದನ್ನ ನೀವು ನೋಡಿದ್ರಿ. ಇದೆಲ್ಲವೂ ಕೂಡ ಒಂದು ನಮಗೆ ಪ್ರೇರಣೆ ಆಗ್ಲಿತ್ತಿರುವಂತದ್ದು. ಯಾವತ್ತೂ ಕೂಡ ಯೂಟ್ಯೂಬ್ ಅಲ್ಲಿ 100% ಮಾಹಿತಿ ಕೊಡ್ಲಿಕ್ಕೆ ಆಗುದಿಲ್ಲ, ಮತ್ತು ಕೃಷಿಯಲ್ಲಿ 100% ಕಲ್ತವ್ರು ಯಾರೂ ಇಲ್ಲ. ನಾವು ಕಲಿಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ವಿ. ನಮ್ಮ ಚಾನಲ್ ನೋಡ್ತಾ ಇದ್ರೆ ಸರಿಯಾಗಿ ಒಂದು 10 ವಿಡಿಯೋ ನೀವು ನೋಡಿದ್ರೆ, ನೀವು 11ನೇ ವಿಡಿಯೋಗಿಂತ ಮೊದಲು ನೀವು ಕೃಷಿಯನ್ನು ಮನೆಯಲ್ಲಿ ಪ್ರಾರಂಭ ಮಾಡ್ತೀರಿ. ಆ ಕಾನ್ಫಿಡೆನ್ಸ್ ಅನ್ನು ನಾವು ಜನರಿಗೆ ಕೊಡ್ತಿದ್ದೇವೆ. ಅದರ ಮುಖಾಂತರ ವಿಷಮುಕ್ತವಾಗಿರುವಂತಹ ಆಹಾರವನ್ನು ಸಿದ್ಧ ಮಾಡುವಂತ ಒಂದು ಪ್ರಯತ್ನಕ್ಕೆ ಪ್ರೇರಣೆ ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದೇವೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಈ ವಿಡಿಯೋವನ್ನು ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ಅದರಿಂದ ಒಂದಷ್ಟು ಸಾವಯವ ಕ್ರಾಂತಿಗೆ ಕೈ ಜೋಡಿಸಿ ಅಂತ ಹೇಳ್ತಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.